30 ವರ್ಷಗಳ ಹಿಂದೆ ಕಾಲೇಜ್ಗೆ ಹೋದವನು ಬರಲೇ ಇಲ್ಲ. ವಾಪಸ್ ಬರ್ತಾನೋ ಇಲ್ವೋ ಅಂತ ಭಯ ಇತ್ತು. ನಕ್ಸಲ್ ಮಾರೆಪ್ಪ ತಾಯಿ ಮತ್ತು ಸಹೋದರ ಆತ ಹೋದಂತಹ ದಿನವನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಆತ ಹೋದಾಗಿನಿಂದ ಒಂದು ರಾತ್ರಿ ಕೂಡ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ. ಯಾವಾಗಲೋ ಒಮ್ಮೆ ಬಂದು ಹೋಗಿದ್ದಷ್ಟೇ ವಿನಃ ಮತ್ತೆ ಬರಲಿಲ್ಲ. ಎಲ್ಲರಂತೆ ಮಗ ಬರ್ಲಿ ಸ್ವಾಮಿ ಅಂತ ಹೇಳಿ ತಾಯಿ ಕೈ ಮುಗ್ದಿದ್ದಾರೆ. TV9 ಜೊತೆಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಗೌರಮ್ಮ. ಅಂತ ನನ್ನ ಮನೆ ನೋಡಪ್ಪ ಬರ್ಲಿ ಸ್ವಾಮಿ ಹೆಂಗನ್ನಾಟದ ಅಂತಂದು ಹೆಂಗನ ಬದುಕ್ತಾರ. ಏನಪ್ಪ ಬಂದರೆ ನನ್ನ ಮನೆಗೆ ಬಂದರೆ ತಣ್ಣಗೆ ಬರಲ್ಲ ಅಂತೀನಿ ನೋಡಪ್ಪ. ಇನ್ನೇನಿಲ್ಲ, ಈ ಎರಡು ಮಾತೆ ನಾನು ಹೇಳೋದು. ಈಗ 30 ವರ್ಷದಿಂದ ನಿಮ್ಮ ಜೊತೆಗಿಲ್ಲ ಮಗ, ಹೆಂಗ ದುಃಖ ಆಕಿತ್ತಮ್ಮ ನಿಂಗೆ? ಏನು ಅದ್ರ ಸುದ್ದಿ ಹೇಳ್ಕೊಬಾರ್ದ್ರ ಪಾಯಪ್ಪ. ಅದ್ರ ಸುದ್ದಿ ಹೇಳಿದ್ರೆ ಜೀವ ಹೋಗಲ್ಲತ್ತಾರ. ಯಾವಾಗ ಬೇಕು ಅವಾಗ ಎಚ್ಚರಿಕೆದಾಗ ಎದ್ದೇಳ್ಬೇಕು ಕುಂದ್ರಬೇಕು. ಮಳೆ ಬಂದರೆ ಇವಾಗ ಮತ್ತೆ ಅಂದರೆ ಇವಾಗ 8 ದಿನ 3-4 ದಿನ ಆಯಿತು. ಬುಗುಲು ಅಂತಿತ್ತು ಹೊಟ್ಯಾಗ. ಬುಗುಲು ಅಂತಂದು ನೆನೆಸ್ಕೊಂಡು ಅವಾಗ ಏನೋ ಒಂದು ನಿದ್ದೆ ಆತ ಓದಾಗಲಿ ಒಂದು ನಿದ್ದೆ ನೋಡಿ ನಂದು. ಹಿಂಗೆ ಎಲ್ಲಿತಾನಪ್ಪ ಸ್ವಾಮಿ ಪರಮಾತ್ಮ ನೀನು ರಾಜಪ್ಪ. ಮತ್ತು ಇನ್ನೇನು ಅವರು ಮತ್ತೆ ಶರಣಾಗತಿ ಆ ಥರ ಅಂದರೆ ಒಳ್ಳೇದಾಯ್ತಲ್ಲ, ನಮ್ಗೆ ಮಾರ್ಯನ ನೋಡ್ತೀವಲ್ಲ ಏನ್ರಿ. ಅವರು ಮತ್ತೆ ಮತ್ತೆ ಅಲ್ಲಿ ಏನನ್ನ ಜೈಲ್ನಾಗ ಹಾಕಿ ಏನನ್ನ ಹೊಡಿತಾರೆ ಅಂತ ನಮಗೆ ಭಯ ಅನ್ನಿಸ್ತದ ಏನ್ರಿ. ಬಂದರೆ ಮತ್ತೆ ಬೇಸಾಯ್ತಲ್ಲ ನಮ್ಮ ತಾಯಿ, ನಾವು ಇಲ್ಲೇ ಊರಿಗೆ ಬಂದರೆ ಬೇಸಾಯ್ತಲ್ಲ ಅಂತ ನಾವು ಅಂದ್ಕೊಂಡ್ವಿ. ಹೆಂಗೈತು ಹೆಂಗಿಲ್ಲ ಮತ್ತೆ ಏನು ಮಾಡ್ತಾರೆ ಅಂಬೋದು ನಮಗೊಂದು ಭಯ ಐತಿ ಅಲ್ರಿ.